TV20 ಕನ್ನಡ ವಾಹಿನಿಗೆ ಸ್ವಾಗತ. ಚಳ್ಳಕೆರೆ ನಗರದಿಂದ ವಾಲ್ಮೀಕಿ ನಗರ ಸಂಪರ್ಕ ಕಲ್ಪಿಸುವ ರಸ್ತೆ ತಗ್ಗು ಗುಂಡಿಗಳಿಂದ ಕುಡಿದು ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಇದೆ. ವಾಲ್ಮೀಕಿ ನಗರದ ಕೊಡಿಯಲ್ಲಿ ಗುರು ರಾಘವೇಂದ್ರ ಮಠವಿದ್ದು ಇಲ್ಲಿ ಸುಮಾರು 3 ಖಾಸಗಿ ಶಾಲೆಗಳಿದ್ದು ನಗರದಿಂದ ಶಾಲೆಗಳಿಗೆ ಹಾಗೂ ಮಠಕ್ಕೆ ಬರುವ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ. ತಗ್ಗು ಗುಂಡಿ ಇರೋದ್ರಿಂದ ಸಾಕಷ್ಟು ಅಪಾಯಗಳಾಗ್ತಾ ಇದೆ. ನಗರಸಭೆಗೆ ಒಳಪಡುವ ಈ ರಸ್ತೆ ಹಲವು ಗುಂಡಿಗಳಿಂದ ಕುಡಿದು ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಗುಂಡಿ ಇರುವ ಕಾರಣ ದ್ವಿಚಕ್ರ ವಾಹನ ಸವಾರು ಬಿದ್ದು ಎದ್ದು ಆಸ್ಪತ್ರೆ ಸೇರಿದ್ದಾರೆ. ಅಧಿಕಾರಿಗಳು ಇತ್ತ ಗಮನ ಹರಿಸಿ ಬಿದ್ದಿರುವ ಗುಂಡುಗಳನ್ನ ಮುಚ್ಚಿ ಅಕ್ಕಪಕ್ಕದ ಚರಂಡಿಗಳನ್ನ ನಿರ್ಮಾಣ ಮಾಡಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಬೇಕು ಎಂದು ವಾಲ್ಮೀಕಿ ನಗರದ ನಿವಾಸಿಗಳು ಆದ ಕೃಷ್ಣರಾಜಣ್ಣ, ಹಟ್ಟಿ ಮುಖಂಡ ಚಿನ್ನಿಗರಾಯ, ಮಂಜುನಾಥ್ ಸೇರಿ ಇಲ್ಲಿನ ಮಹಿಳೆಯರು, ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮಕ್ಕಳು ಓಡಾಡ್ತಾರೆ, ಮನೆಗಳು ಎಷ್ಟು ದೂರ ಇದೆ ನೋಡಿ, ರೋಡ್ ಹೆಂಗಿದೆ ಆಗ್ಬೇಕು ಸರ್. ಒಂದ್ ಸ್ವಲ್ಪ ಚರಂಡಿ ಆಗ್ಬೇಕು, ರೋಡ್ ಆಗ್ಬೇಕು. ನೋಡ್ರಿ ಚರಂಡಿ ಹೆಂಗಿದೆ ನೋಡ್ರಿ ಸರ್, ಹೆಂಗಿದೆ ಚರಂಡಿ. ಧೂಳಂತೂ ಮಸ್ತ್ ಸರ್. ಮಕ್ಕಳಿಗೆಲ್ಲ ಅಲರ್ಜಿ ಆಗ್ತೈತೆ ಧೂಳಿಂದ. ವೆಹಿಕಲ್ಸ್, ಸ್ಕೂಲ್ ಬಸ್ಗಳು ಎಲ್ಲ ಇದೇ ರೋಡ್ನಲ್ಲೇ ಓಡಾಡೋದು ಸರ್. ಇಂದ ರಾಘವೇಂದ್ರ ಮಠದವರೆಗೂ ರೋಡು ಭಾಳ ಗುಂಡಿಗಳಿದ್ದಾವೆ. ಆಮೇಲೆ ಆಕ್ಸಿಡೆಂಟ್ಗಳು ಭಾಳ ಆಗ್ತವೆ. ಆಮೇಲೆ ಈ ರೋಡಲ್ಲಿ ಏನಾಗಿದೆ ಅಂದರೆ 4 ರೋಡ್ ಒಂದೇ ಕಡೆ ಇದ್ದಿರೋದ್ರಿಂದ ಆಕ್ಸಿಡೆಂಟ್ಗಳು ಭಾಳ ಆಗ್ತವೆ. ಹೊರಗಡೆ ಬರೋಕ್ಕೂ ನಮಗೆ ಭಯ ಆಗುತ್ತೆ, ಅಷ್ಟು ಫಾಸ್ಟಾಗಿ ಬರ್ತಿರ್ತಾರೆ. ಇಲ್ಲಿ ಸ್ಪೀಡ್ ಅಪ್ಸ್ ಇಲ್ಲ, ಇನ್ನೊಂದಿಲ್ಲ. ರೋಡ್ ಅಂತೂ ಗುಂಡಿಗಳು ಭಾಳ ಅವ್ಯವಸ್ಥೆ ಆಗಿದೆ. ದಯವಿಟ್ಟು ಯಾರಾದರೂ ಇದರ ಬಗ್ಗೆ ಯಾರು ಕನ್ಸರ್ನ್ ಇದ್ದಾರೋ ಅವರು ಆದಷ್ಟು ಬೇಗ ಇದನ್ನು ರೋಡ್ ರಿಪೇರಿ ಮಾಡಿಸಿ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ 3-4 ಸ್ಕೂಲ್ ಬೇರೆ ಇದಾವೆ. ಇಲ್ಲಿ ಸ್ಕೂಲ್ ಹುಡುಗರು ಹೋಗೋಕ್ಕೂ ಭಯಪಡ್ತಾರೆ, ಅಷ್ಟು ಟ್ರಾಫಿಕ್ ಇರುತ್ತೆ ಇಲ್ಲಿ. ದಯವಿಟ್ಟು ರೋಡಿಂದ ಒಂದು ಏನಾದರೂ ಒಂದು ಮಾಡಿ ವ್ಯವಸ್ಥೆ ಮಾಡೋಕ್ಕಂದು ಇಲ್ಲ. ವಂಡಿಗಳ ವ್ಯವಸ್ಥೆ ಸರಿ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಪ್ರಯಾಣಿಕರು ಏನಿಲ್ಲ ಅಂದರೂ ಒಂದು 2,000-3 ಸಾವಿರ ಜನ ಓಡಾಡ್ತಾರೆ. ಆಮೇಲೆ ದೇವಸ್ಥಾನ ಇರೋದ್ರಿಂದ, ಆಮೇಲೆ 3 ಸ್ಕೂಲುಗಳು ಇರೋದ್ರಿಂದ ಸುಮಾರು ಒಂದು 1,000-1,200 ವಿದ್ಯಾರ್ಥಿಗಳು ಬೇರೆ ಓಡಾಡ್ತಾರೆ. ಇಲ್ಲಿ ಓಡಾಡ್ಬೇಕಾದ್ರೆ ಅವ್ರಿಗೂ ಎಷ್ಟೋ ಸಲ ಬಿದ್ದಿದ್ದಾರೆ. ನಾವೇ ಇಲ್ಲಿ ಫಸ್ಟ್ ಏಡ್ ಕಿಟ್ ತೊಗೊಂಡು ಅವ್ರಿಗೆ ಟೀಚರೋದು ಹಚ್ಚಿ ಕಳಿಸಿ ಎಲ್ಲ ವ್ಯವಸ್ಥೆ ಮಾಡ್ತಿಲ್ಲ. ಎಲ್ಲ ಶಾಲೆ ಮಕ್ಕಳು ಬರ್ತಿರ್ತಾರೆ, ಪೇರೆಂಟ್ಸ್ ಬರ್ತಾರೆ ಬಿಡೋಕ್ಕೆ ಹೋಗೋಕ್ಕೆ. ಅವಾಗಲೂ ಆಕ್ಸಿಡೆಂಟ್ಗಳು ಸುಮಾರು ಆಗ್ತವೆ. 4 ರೋಡು ಇಲ್ಲಿ ಇದಾಗೋದ್ರಿಂದ. ಆಮೇಲೆ ಮೇಯ್ನ್ ರೋಡೇ ಸರಿ ಇಲ್ಲ, ಸುಮಾರು ಗುಂಡಿಗಳಿದಾವೆ. ಮಳೆ ಬಂದ್ರಂತೂ ಈ ಕಡೆಯಿಂದ ಊರೊಳಗೆ ಹೋಗೋದೇ ದೊಡ್ಡ ಸಮಸ್ಯೆ ಆಗೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.